ಸರೋಜ, ಇವತ್ತು ರಾತ್ರಿ ನೀ ನನ್ನ ಜೊತೆ ಬರಬೇಕು. ನನ್ನ ಕೈಲಿ ಆಗೋಲ್ಲ. ಯಾಕಾಗಲ್ಲ? ಯಾಕೆಂದ್ರೆ ನನ್ನ ಕೈಲಿ ಬರೋಕ್ಕಾಗಲ್ಲ. ಆಗಲ್ಲ ಅಂದ್ರೆ ಬಿಟ್ಬಿಡ್ತೀನ? ನನಗಿಷ್ಟ ಇಲ್ಲ ಅಷ್ಟೇ. ನೋಡಿಲಿ, ಇವತ್ತು ರಾತ್ರಿ 9 ಗಂಟೆಗೆ ನೀ ನನ್ನ ಜೊತೆಲಿ ಬರಲೇಬೇಕು. ಅದು ಬಹಳ ಮುಖ್ಯ. ನೋ ಸೆಕೆಂಡ್ ವರ್ಡ್. ಪ್ಲೀಸ್ ನಾಪ್ಕ ಮಾಡ್ಕೊಳ್ಳಿ. ನಾನು ಮೊದಲೇ ಒಂದ್ಸಲ ನಿಮ್ಮ ಹತ್ರ ಹೇಳಿದ್ದೆ, ರಾತ್ರಿ ಹೊತ್ತು ನಿಮ್ ಜೊತೆ ಆಚೆ ಎಲ್ಲೂ ಬರೋಲ್ಲ ಅಂತ. ನೀವು ಹೋಗ್ಲಿ ಬಿಡು ಅಂತ ಒಪ್ಕೊಂಡಿದ್ರಿ. ಇಂಪಾಸಿಬಲ್. ನಾನು ಹಾಗೆ ಹೇಳಲೇ ಇಲ್ಲ. ಅಯ್ಯಯ್ಯೋ, ಏನ್ ಅನ್ಯಾಯ. ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ನನಗೆ ಜ್ಞಾಪಿಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ನಿನ್ ಜೊತೆ ಫೋನಲ್ಲಿ ವಾದ ಮಾಡೋಕ್ಕೂ ಇಷ್ಟ ಇಲ್ಲ. ರಾತ್ರಿ 9 ಗಂಟೆಗೆ ಕರೆಕ್ಟ್ ಆಗಿ ನಾನು ಅಲ್ಲಿಗೆ ಬರ್ತೀನಿ. ನೀನ್ ರೆಡಿ ಆಗಿರ್ಬೇಕು. ಇಲ್ಲೋಡಿ ಪ್ಲೀಸ್, ಇದೊಂದು ಮಾತು. ಯಾಕ್ರಿ ಕಿರಿಚ್ಕೋತಿದ್ದೀರಾ? ಎಷ್ಟು ಸಲ ಕಾಲಿಂಗ್ ಬೆಲ್ ಮಾಡೋದು ನೀ ಬರ್ಲಿಲ್ಲ. ನನ್ನ ಹತ್ರ ಏನೋ ಡೂಪ್ಲಿಕೇಟ್ ಕೀ ಇತ್ತು, ಸರಿ. ಇಲ್ದ ನಾನು ಎಲ್ಲಿಗೆ ಹೋಗ್ಬೇಕಾಯ್ತು? ನೀನು ಏನಾಯ್ತೋ ಏನೋ ಅಂತ ಕಿರ್ಚ್ಕೊಂಡೆ. ತಗೊಳ್ಳಿ ನಿಮ್ ಸೂಟ್. ವೇರ್ ಇಸ್ ಮೈ ಡಿಯರ್ ಸನ್ ಮರಿಹುಲಿ? ಮುತ್ತಮ್ಮನ ಮನೆಯಿಂದಾನೆ. ಓಹೋ, ಅಮ್ಮನವ್ರ ಕೋಪ ಬಂದಿದ್ಯಾ? ನಮ್ ಜೊತೆ ಮಾತಾಡೋದಿಲ್ವೋ? ಟೂ ಬಿಟ್ಟಿದ್ದೀರಾ? ಓಕೆ, ಐ ಆಮ್ ಸಾರಿ. ಚಿನ್ನದಂತ ಹೆಂಡತಿ ಇಷ್ಟೊಂದು ಜಿಪ್ನಿ ಆಗ್ಬಾರ್ದು ಕಣೆ. ತಪ್ಪಾಯ್ತು. ಓ ಸಾರಿ ಸಾರಿ, ತಪ್ಪಾಯ್ತು ತಪ್ಪಾಯ್ತು ತಪ್ಪಾಯ್ತು. ಬೆಳಿಗ್ಗೆ ಫೋನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ತರ ನನ್ನ ಮೇಲೆ ಜಬರ್ದಸ್ತ್ ಮಾಡ್ಬೇಕಾಗಿತ್ತು. ಓಹೋ, ಮಹಾರಾಣಿ ಅವ್ರ ಕೋಪಕ್ಕೆ ಇದ ಕಾರಣ. ನೋಡು, ನೀನ್ ನನಗೆ ಮೊದಲೇ ಪಾರ್ಟಿಗೆ ಬರಲ್ಲ ಅಂತ ಹೇಳಿದಲ್ಲ, ಅದಕ್ಕೋಸ್ಕರ ನನ್ ಕೋಪ ಬಂದಿತ್ತು. ನಿನ್ನ ಪಾರ್ಟಿ ಕರ್ಕೊಂಡು ಹೋಗ್ಲೇಬೇಕಾಗಿತ್ತು. ನೋಡು, ಈಗೆಲ್ಲ ಸರಿ ತಾನೆ? ಸಮಾಧಾನ ತಾನೆ? ಎಲ್ಲಿ ಮಹಾರಾಣಿ ಅವ್ರು ಸ್ವಲ್ಪನಾಗಿ ದಾನ ಮಗ. ಎಲ್ಲಿಗೆ ಹೋಗಿದ್ರಿ? ಇನ್ನೊಂದು 10 ನಿಮಿಷ ಅಲ್ಲೇ ಇದ್ ಬರ್ಬೇಕಾಗಿತ್ತು. ಸರಿ, ಅಲ್ಲೇನಾಯ್ತು? ಸುಮ್ನೆರ ಮಗನೇ, ನಾನ್ ನಿಜವಾದ ನೆನ್ನೆ ತಂದ್ಕೊಟ್ಬಿಡ್ತೀನಿ. ಓಹೋ, ಬಲೆ ನನ್ ಮಗನೇ, ನನ್ ತಲೆಗೆ ಹೊಳೆದಿದ್ದು ನಿನ್ ತಲೆಗೆ ಹೊಳೆದು ಬಿಡ್ತಲ್ಲಪ್ಪ. ಲೇ ಸರು, ನೋಡ್ದ ನನ್ನ ಮಗ ಎಂತ ಬುದ್ಧಿವಂತ ಅಂತ. ನೀನು ಇದೆಯಾ ಒಳ್ಳೆ ಅಂತ. ಚಂದು, ನಿನಗೆ ನಾನು ಆಟದ ಚಿಕ್ಕು 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 ರೈಲ್ ತಂದ್ಕೊಟ್ಬಿಡ್ತೀನಿ. ಹೊಡೆದ ಚಂದು, ನಿಮ್ ಡ್ಯಾಡಿ ತರ ರೈಲಿಗೆ ಕಂಬಿನೇ ಬೇಕಾಗಿಲ್ಲ ಕಣೋ, ಹಾಗೇನೆ ಓಡಿಸ್ತಾರೆ. ಅಮ್ಮನ ಮಗ ನೋಡಿದ್ರಾ, ನಿಮ್ 2ನೇ ಮಗನ ಬಂದ್ಬಿಟ್ಟ. ಹಲೋ ಮೈ ಡಿಯರ್ ಸೆಕೆಂಡ್ ಸನ್, ಹೌ ಆರ್ ಯು? ದೇವ್ರು ನಿನಗೆ ಇಷ್ಟುದ್ದ ನಾಲ್ಗೆ ಕೊಟ್ರು, ಅರಟೆ ಹೊಡೆಯಕ್ಕೆ ಅವಕಾಶ ಕೊಡ್ಲಿಲ್ಲ. ಓಹೋ, ಸರಿ ಬಂದ್ಬಿಡ್ತಪ್ಪ. ಈ ಮಾಲ್ ಆಕಾಶವಾಣಿ. ಸರ್, ನೀವು ಆಕೆ ಹತ್ರ ಮಾತಾಡ್ತಾರೋ, ನಾನು ಹೋಗಿ ಡ್ರೆಸ್ ಮಾಡ್ಕೊಂಡ್ ಬರ್ತೀನಿ. ಬಾರು ಚಂದು ಬಂಗಾರಿ, ಬಾ. ಏನ್ರಿ ಮುತ್ತಮ್ಮ, ಅದ್ರ ಸ್ವಲ್ಪ ಕಟ್ಟಾಕ್ರೆ. ಎಟ್ಟಾನೆ ಬಾಯ್. ಅಯ್ಯೋ 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 ಸರೋಜಮ್ಮ, ನಿಮ್ ನಾಯಿನ್ ಕಂಡ್ರೆ ನನಗ್ ಬಾಳ ಹೆದರಿಕೆ ಕಣ್ರಿ. ಕಟ್ಟಾಕ್ರೆ, ನಾನ್ ಬರೋವಾಗ್ಲಾದ್ರೂ ಕಟ್ಟಾಕ್ರೆ. ನೀವೇನ್ ಹೆದರ್ಕೋಬೇಡಿ ಮುತ್ತಮ್ಮ, ನಮ್ ನಾಯಿಗೆ ನಿಮ್ಮನ್ ಕಂಡ್ರೆ ತುಂಬಾ ಪ್ರೀತಿ, ಲವ್. ಹೌದಾ? ನಿಜವಾಗ್ಲು ನಿಮ್ ನಾಯಿ ನನ್ನ ಪ್ರೀತಿಸ್ತಾ ಇದ್ಯಾ? ಅದಕ್ಕೆ ರೀ ಅದು ಹಾಗಾಡೋದು.
ಅಪ್ಪ ಕೊನೆಗೆ ನನ್ನನ್ನು ಪ್ರೀತಿಸೋಕೆ ಒಂದು ನಾಯಾದ್ರೂ ಸಿಕ್ತು. ಅದ್ ಸರಿ, ಬಂದ್ ವಿಷಯ. ಬನ್ರಿ. ಅಂದ ಹಾಗೆ ಆ 12ನೇ ನಂಬರ್ ಫ್ಲಾಟ್ ನಲ್ಲಿ ಇರ್ಲಿಲ್ವಾ ಆ ಹಲ್ಮಿಡಿ ಕಕ್ಕೆ ರಂಗ, ನಾನ್ ನಿಮ್ಗೆ ಹೇಳಿದ್ದೀನಲ್ಲ, ಅವ್ರ ಮಗಳು ಅದೇ ರೀ ಆ ತ್ರಿಪುರ ಸುಂದರಿ. ಯಾವನೋ ಒಬ್ಬ ದಿವಸ ಲೈಟ್ ಕಂಬದ ಕೆಳಗಡೆ ಬಂದು ನಿಂತ್ಕೊಂತಿದ್ದ. ಇವಳು ಅವ್ನ್ ನೋಡಿ ಏನೇನೋ ಸನ್ನೆ ಮಾಡ್ತಿದ್ಲು. ಇವತ್ತು ಅವಳ ಮನೆ ಬಿಟ್ಟೇ ಹೊಟ್ಟಾಗ್ಬಿಟ್ಟಿದ್ದಾಳೆ. ರೀ, ಅವ್ರಿವ್ರ ವಿಷಯ ನಮ್ಗೆ ಯಾಕೆ? ಹೌದಪ್ಪ, ನಮ್ಗ್ಯಾಕೆ ನಮ್ಗ್ಯಾಕೆ? ನಿಮ್ಗೆ ಈ ವಿಷಯ ಗೊತ್ತಾ? ಆ 8ನೇ ನಂಬರ್ ಫ್ಲಾಟ್ ನಲ್ಲಿ ಇರ್ಲಿಲ್ವಾ ಸುಲೋಚನಾ, ಅವಳ ಕಣ್ಣು ಎಷ್ಟೆಷ್ಟು ದಪ್ಪ ಉಟ್ಕೊಂಡ್ಬಿಟ್ಟಿದೆ, ನೋಡಿದಿರಾ? ನಾನ್ ನೋಡಿಲ್ಲ. ಅವಳ ಗಂಡ ರಾತ್ರಿ ಚೆನ್ನಾಗಿ ಗುಂಡಾಕೊಂಡ್ ಬಂದು ಚಪ್ಪಲಿನಲ್ಲಿ ಹೊಡೆದ. ಏನ್ರಿ, ರಾತ್ರಿ ಎಲ್ಲ ನಿದ್ದೆ ಮಾಡಿದ್ರೆ ಅವ್ರೇ ನೋಡ್ತಾ ಇದ್ರಾ? ಕೇಳ್ರಿ, ಹೇಗ್ ಹೊಡೆದ ಅಂದ್ರೆ ಅದನ್ನ ಹೇಳೋಕೆ ಸಾಧ್ಯ ಇಲ್ಲ. ಈ ಮುತ್ತಮ್ಮ, ನಾನು ಆಗ್ಲೇ ಹೇಳಲಿಲ್ಲ ಅವ್ರ ಇವ್ರ ಮನೆ ವಿಷಯ ನಮ್ಗೆ ಯಾಕೆ ಅಂತ? ಅಲ್ರಿ, ನೀವು ಬೇರೆ ಏನ್ ಕೆಲ್ಸನೂ ಇಲ್ವಾ? ಸರೋಜಮ್ಮ, ಹೊರಗಡೆ ಹೋಗ್ತಿದ್ದೀರಾ? ಎಲ್ಲಿಗೆ? ಪಾರ್ಟಿಗೆ. ಪಾರ್ಟಿಗೆ? ಎಂತ ಪಾರ್ಟಿ ರೀ? ಎಂತ ಪಾರ್ಟಿ ರೀ? ನಮ್ ಹಸ್ಬೆಂಡ್ ಆಫೀಸ್ನವರು ಪಾರ್ಟಿ ಇಟ್ಕೊಂಡಿದ್ದಾರೆ. ನಮ್ ಹಸ್ಬೆಂಡ್ ನನ್ಗೆ ಯಾವ ಪಾರ್ಟಿಗೂ ಕರ್ಕೊಂಡು ಹೋಗೋದೇ ಇಲ್ಲ. ಕನ್ಯಾ ಪಾರ್ಟಿನಲ್ಲಿ ನೀವು ಗೊತ್ತಾಗ್ತೀರಾ? ನಾನೇನ್ ಅನ್ಕೊಂಡಿದ್ದೀರಾ ನೀವು? ಆಗಲ್ಲ ಸರೋಜಮ್ಮ, ಈ ಪಾರ್ಟಿನಲ್ಲೆಲ್ಲ ಏನ್ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇಲ್ಲ. ನಮ್ಮ ಯಜಮಾನ್ರು ಯಾವಾಗ್ಲೂ ಆ ಕಾಂಗ್ರೆಸ್ ಪಾರ್ಟಿ ಕರ್ಕೊಂಡು ಹೋಗ್ತಾರೆ, ಅದಕ್ಕೆ ಕೇಳಿದೆ. ರೆಡಿ. ಓಹೋ, ಮುತ್ತಮ್ಮನವರ, ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ನಮ್ಗೊಂದು ಉಪಕಾರ ಮಾಡ್ಕೊಡ್ತೀರಾ? ಉಪಕಾರನ? ನನ್ನಿಂದನಾ? ಹೇಳ್ರಿ. ನಾನು ಸರ್ ಹೊರಗಡೆ ಹೋಗ್ತಾ ಇದೀವಿ, ನಾವು ಬರತಾಗ ಸ್ವಲ್ಪ ನಮ್ ಟಾಮಿ ನೋಡಿ. ಟಾಮಿನಾ? ಬೇಡ, ನನ್ನ ಪಾಲಿಗೆ ದೆವ್ವ. ಬಾಯ್ಲೆ. ಓ ಚಂದು, ಜುಲೈ. ಚಂದು, ನೀವೆಲ್ಲಿಗೆ ಹೋಗ್ತಿದ್ದೀರಾ? ನಾವು ಚಿಕ್ಕ ಪುಕ್ಕ ರೈಲ್ ತರಕ್ ಹೋಗ್ತಾ ಇದೀವಿ. ಆನೆ ಅದು ತಂದ್ಬಿಡ್ತೀವಿ. ನೀನ್ ಹೋಗ್ ಮಲಿಕ್ ಹೋಗಪ್ಪ. ಗುಡ್ ನೈಟ್ ಮಮ್ಮಿ. ಗುಡ್ ನೈಟ್. ಗುಡ್ ನೈಟ್ ಚಂದು. ಗುಡ್ ನೈಟ್ ಡ್ಯಾಡಿ. ಏನಾಯ್ತು ಅಂತ ಹಿಂಗ್ ಬೆಲೆ ನುತ್ಕೊಂಡು ಕೂತ್ಕೊಂಡಿದ್ಯಾ? ಸರು, ನಾವು ಹೋಗ್ತಾ ಇರೋದು ಪಾರ್ಟಿಗೆ. ಅಲ್ಲಿ ನಿನ್ ಕೆನ್ನೆ ಗಲ್ಲನ ಸ್ವಲ್ಪ ಅರಳದಕ್ ಬಿಡು, ನಗ್ನಗ್ತಾ ಇರು. ಏನ್ ನಗೋದು? ದಿನ ಇದೇ ಗೋಳು, ನಗು ನಗು ನಗು. ಸಾಕ? ಓ, ಬೇಕಾದಷ್ಟು ಬೇಕಾದಷ್ಟು. ವಾಚ್ಮನ್. ಎಸ್ ಸರ್. ಕಾರ್ ಕ್ಲೀನ್ ಮಾಡೋ ಹುಡುಗ ಬಂದಿಲ್ಲ? ಅವ್ನು ನಿನ್ನೆಯಿಂದ ಪತ್ತೆನೇ ಇಲ್ಲ ಸರ್. ಏನ್ ನೀನ್ ಮಾಡ್ತಾ ಇರೋದು? ಸಾರಿ. ಏನ್ ಮಾಡಿದ್ಯಾ ನೋಡು. ಸಾರಿ ಹೇಳಿಲ್ವಾ? ಮಾಡೋದ್ ಮಾಡ್ಬಿಡು ಸಾರಿ ಅಂತ. ಕಣ್ ಕಾಣಲ್ಲ ನಿನ್ಗೆ? ಕಣ್ಣು ಕಾಣಿಸುತ್ತೆ, ಕಿವಿನೂ ಕೇಳಿಸುತ್ತೆ. ಒಂದ್ ಹೆಣ್ಣಿನ ಜೊತೆ ಮಾತಾಡೋ ಅವಕಾಶ ಸಿಗ್ತಲ್ಲ ಅಂತ ಖುಷಿ ಪಡೋದ್ ಬಿಟ್ಟು ಗುರ್ರು ಅಂತಾನೆ. ಏ ವಾಚ್ಮನ್, ಈ ಗುಡ್ ಸಾಹೇಬ್ರ ಗಾಡಿನ ಕ್ಲೀನ್ ಮಾಡು. ವಯಸ್ಸಾದ್ರೂ ಬುದ್ಧಿ ಬರಲಿಲ್ಲ ಅವಳಿಗೆ. ಏ ವಾಚ್ಮನ್, ಬಾಯ್ ಕ್ಲೀನ್ ಮಾಡು. ಸರೋ ಸರೋ ಸರೋ, ಏನ್ರಿ ಇದು? ಇನ್ನ ಆಫೀಸ್ ಹೋಗ್ಲಿಲ್ವಾ? ನಾನು ವಾಚ್ನ ಬಾತ್ರೂಮ್ ಅಲ್ಲಿ ಬಿಟ್ಬಿಟ್ಟಿದ್ದೀನಿ. ಅಯ್ಯೋ, ನಾನ್ ಸ್ನಾನ ಮಾಡ್ತಿದ್ದೀನ್ರಿ. ಸರೋ, ನನಗೆ ಆಫೀಸ್ ಲೇಟ್ ಆಗ್ತಾ ಇದೆ. ನಾನೇನ್ ಮಾಡ್ಲಿ? 5 ನಿಮಿಷ ಇರಿ.
ಅಯ್ಯೋ ನನಗೆ ವಾಚ್ ಬಾತ್ರೂಮ್ ಅಲ್ಲಿ ಅಯ್ಯೋ ಆಫೀಸ್ ಲೇಟ್ ಆಗ್ತಾ ಇದೆ ಸರ್. ಹೋಗ್ತೀನಿ ನಾನು. ಬರಲ ಬಾಯ್. ಹಲೋ ಮಿಸ್ಟರ್ ದಯಾನಂದ್, ಸ್ಪೀಕಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ತಾವ್ಯಾರಂತ ಗೊತ್ತಾಗ್ತಾ ಇಲ್ವಲ್ಲ? ಆ ಪಾರ್ಟಿ ಹೇಗಿದ್ದಾನೆ? ಆ ಪಾರ್ಟಿ ಅಂದ್ರೆ ಅದೇ ನಿನ್ನೆ ನೀವು ಆಸ್ಪತ್ರೆ ಸೇರಿಸಿದ್ರಲ್ಲ ಆ ಪಾರ್ಟಿ. ಅವ್ರಿಗಿನ್ನೂ ಜ್ಞಾನ ಬಂದಿಲ್ಲ. ಅದ್ ಸರಿ, ನಿಮ್ಗೂ ಅವ್ರಿಗೂ ಏನ್ ಸಂಬಂಧ? ಜ್ಞಾನ ಬರೋಕ್ ಮೊದಲು ಆ ಪಾರ್ಟಿ ಸಾಯ್ಬೇಕು, ಆಮೇಲೆ ಸಂಬಂಧದ ವಿಷಯ. ವಾಟ್? ಮಿಸ್ಟರ್ ದಯಾನಂದ್, ಆ ಪಾರ್ಟಿ ತಾನಾಗೆ ಸಾಯ್ತಿದ್ರೆ ನಾನ್ ನಿನ್ನನ್ನು ಸಾಯಿಸ್ಬೇಕಾಗತ್ತೆ. ಗುಡ್ ಲಕ್. ಹಲೋ ಹಲೋ ಹಲೋ. ದೇವರ್ತಿ ಹುಡುಗಾಟ ಆಡ್ತಾ ಇದ್ದಾರೆ ಅಂತ ಕಾಣುತ್ತೆ. ರಸ್ತೆ ಮಧ್ಯದಲ್ಲಿ ಒಬ್ಬ ಪ್ರೆಸ್ ರಿಪೋರ್ಟರ್ಗೆ ಯಾರೋ ಒಬ್ಬ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾನೆ ಅಂದ್ರೆ ಅದ್ರ ವಿಷಯ ನಿಮ್ಗೆ ಗೊತ್ತಿಲ್ವೇನೋ? ನಿಜವಾದ ವಿಷಯ ನಿಮ್ಗೆ ಗೊತ್ತಾ ಸರ್? ಸಾಯೋ ಸ್ಥಿತಿಲಿರೋ ಆ ವರದಿಗಾರನ್ಗೆ ತಾಯಿ ಇದ್ದಾಳೆ, ಹೆಂಡತಿ ಇದ್ದಾಳೆ, 2 ಮಕ್ಕಳು ಸಹ ಇದೆ. ದೇವರ ದಯದಿಂದ ಅವನಿಗೇನು ಅಪಾಯ ಆಗ್ತಿದ್ರೆ ಸರಿ, ಅಕಸ್ಮಾತ್ ಆಗ್ಬಿಟ್ರೆ ಅವನ ಹೆಂಡತಿ ಮಕ್ಕಳು ಭಿಕ್ಷೆ ಬೇಡಕ್ ಬೀದಿ ಬರ್ಬೇಕಾಗುತ್ತೆ ಸರ್. ದಯವಿಟ್ಟು ನನಗೂ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಮಿಸ್ಟರ್ ಬಾಲಕೃಷ್ಣ ಅವರ ಬಗ್ಗೆ ನಿಮಗೆಷ್ಟು ಸಂಕಟ ಇದೆಯೋ ಅದಕ್ಕಿಂತಲೂ ಹೆಚ್ಚಿನ ಸಂಕಟ ನನಗೂ ಇದೆ. ಕೊಲೆ ಮಾಡಿದ ವ್ಯಕ್ತಿ ಕೊಲೆ ಆದ ಸ್ಥಳದಲ್ಲಿ ತನ್ನ ಅಡ್ರೆಸ್ ಬಿಟ್ಟು ಹೋಗ್ತಾನ? ಯಾವಾಗ್ಲೂ ಪೊಲೀಸ್ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೂ ಅವನ್ನ ಪೊಲೀಸ್ ಸುಮ್ಮನೆ ಬಿಡೋದಿಲ್ಲ. ನಮ್ ಸಿಟಿ ಪೊಲೀಸ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಅಪರಾಧಿ ಗೋರಿಲ್ ಹೊಕ್ಕೊಂಡ್ರು ಅವನ್ನ ಬಿಡೋಲ್ಲ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನು ನಮ್ ಸಿಟಿ ಜರ್ನಲಿಸ್ಟ್ ಎಲ್ಲ ಒಟ್ಟಿಗೆ ನಮ್ ಹೆಡ್ ಕ್ವಾರ್ಟರ್ ಮುತ್ತಿಗೆ ಹಾಕ್ಬಿಟ್ಟಿದ್ರಿ? ನಮ್ ಜೀವನೇ ಆಪತ್ನಲ್ಲಿ ಸಿಕ್ಕಾಕೊಂಡಿರುವಾಗ ಇನ್ ಮುತ್ತಿಗೆ ಹಾಕೋದೇನ್ ಬಂದ್ ಸರ್? ಸಾವು ನಮ್ಮನ್ನೇ ಮುತ್ತಿ ಹಾಕಿದೆ ಸರ್. ಏನ್ ಸಮಾಚಾರ? ನೋಡಿ ಸರ್, ನಾವೆಂಥ ಸ್ಥಿತಿಲಿ ಇದೀವಿ ಅಂದ್ರೆ ಯಾವ್ದಾದ್ರು ವರ್ತಮಾನ ಸಿಕ್ಕಿ ಅದನ್ನು ಪ್ರಿಂಟ್ ಮಾಡಕ್ ಮುಂಚೆ 100 ಸಾರಿ ಯೋಚನೆ ಮಾಡೋ ಪರಿಸ್ಥಿತಿ ಬಂದಿದೆ. ಡು ಯು ನೋ ವೈ? ಅವ್ರಿಗಾದ ಗತಿ ನಾಳೆ ನಮಗೂ ಆಗ್ಬೋದು ಸರ್. ಸರ್, ಈ ಪೇಪರ್ನವರು ಬಾಲಕೃಷ್ಣ ಅವರ ಮೇಲಾದ ಕೊಲೆ ಪ್ರಯತ್ನನ ಬಣ್ಣ ಕಟ್ಟಿ ಪ್ರಿಂಟ್ ಮಾಡಿ ನಮ್ಮ ಸಿಟಿ ಜನಕ್ಕೆಲ್ಲ ಒಂದ್ ರೀತಿ ಭಯ ಹುಟ್ಟಿಸ್ಬಿಟ್ಟಿದ್ದಾರೆ ಸರ್. ಈ ಚಿಚ್ಚಿಗೆ ನಿಮ್ ಪೊಲೀಸ್ನವ್ರ ಮೇಲೆ ನಮಗ್ ನಂಬಿಕೆನೇ ಇಲ್ಲ ಸರ್. ಡಿಯರ್ ಫ್ರೆಂಡ್ಸ್, ಪೊಲೀಸ್ನವರು ನಿಮ್ಮ ಹಾಗೆ ಮನುಷ್ಯರು. ಅವ್ರ ತೋಳಿಗೆ ಆಗಾಗ ಯಾವ ಸ್ಪೆಷಲ್ ಶಕ್ತಿನೂ ಆಕಾಶದಿಂದ ಇಳಿದು ಬರೋಲ್ಲ. ಮುಂದಾಗೋದನ್ನ ಮೊದಲೇ ನೋಡೋದಕ್ಕೆ 3ನೇ ಕಣ್ಣನ್ನು ದೇವರು ಅವ್ರಿಗೆ ಕೊಟ್ಟಿಲ್ಲ. ನೀವು ಪ್ರೆಸ್ನವರು, ಎಂಥ ರಹಸ್ಯವಾದ ವಿಷಯ ಇದ್ರು ಅದನ್ನ ಹೊರಗಡೆ ಎಳೆಯೋದ್ರಲ್ಲಿ ನಿಸ್ಸೀಮರು. ಮುಂದಾಗೋದನ್ನ ಮೊದಲೇ ಹೇಳೋದ್ರಲ್ಲಿ ನೀವು ನಮಗಿಂತಲೂ ಜಾಣರು. ಬಾಲಕೃಷ್ಣ ಅವರ ಮೇಲೆ ನಡೆದಂತ ಕೊಲೆ ವಿಷಯನ ನಾವು ಹೇಳೋದಕ್ಕೆ ಮುಂಚೆನೆ ನೀವು ಪಬ್ಲಿಷ್ ಮಾಡಿದ್ದೀರಿ. ನೀವು ಬಾಲಕೃಷ್ಣನ ಕೊಲೀಗ್ಸ್. ನೋಡಿ, ಪ್ರೆಸ್ಸು ಮತ್ತು ಪೊಲೀಸ್ 2 ಸಮಾಜದ ಆಧಾರ ಸ್ತಂಭಗಳು. ಇಂಥ ಸಮಯದಲ್ಲಿ ಪ್ರೆಸ್ಸು ಮತ್ತು ಪೊಲೀಸ್ 2 ಸೇರಿ ಪ್ರಯತ್ನ ಪಟ್ರೆ ಆ ಕೊಲೆಗಾರ ಯಾರೇ ಆಗಿರಲಿ ಬಹಳ ಸುಲಭವಾಗಿ ಅವನ್ನ ಬಲೆ ಕೆಡುಕೋಬಹುದು. ನಿಜವಾಗ್ಲೂ ಸರ್? ಎಸ್. ಅದಕ್ಕೆ ನಾವು ಮಿಸ್ಟರ್ ನಾಗೇಗೌಡ್ರಂತ ಇಂಟೆಲಿಜೆಂಟ್ ಇನ್ಸ್ಪೆಕ್ಟರ್ಗೆ ಈ ಜವಾಬ್ದಾರಿ ಕೊಟ್ಟಿದ್ದೀವಿ. ಇಂಥ ಕೇಸ್ಗಳು ಹಿಡಿಯೋದ್ರಲ್ಲಿ ಅವರು ಬಹಳ ಬುದ್ಧಿವಂತರು. ನಮಗೆ ನಂಬಿಕೆ ಇದೆ. ಇನ್ನು ಮುಂದೆ ಈ ವಿಷಯದಲ್ಲಿ ನೀವು ಯಾರೂ ಚಿಂತಿಸಬೇಕಾಗಿಲ್ಲ. ಇನ್ನೊಂದು ವಿಷಯ, ಮಿಸ್ಟರ್ ಬಾಲಕೃಷ್ಣ ಅವರ ಬಗ್ಗೆ, ಅವರ ದಿನಚರಿ, ಅವರ ವಿರೋಧಿಗಳ ಸಂಬಂಧ ನಿಮಗೇನಾದ್ರೂ ಗೊತ್ತಾದರೆ ಅದನ್ನು ಪೇಪರ್ನಲ್ಲಿ ಪ್ರಿಂಟ್ ಮಾಡೋದಕ್ಕೆ ಮುಂಚೆ ನಮಗೊಂದು ಮಾತು ತಿಳಿಸಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಬರ್ತೀನಿ ಸರ್. ಮಿಸ್ಟರ್ ನಾಗೇಗೌಡ, ಈ ಕೇಸ್ನಲ್ಲಿ ಇನ್ನೊಂದು ವಿಷಯ ನಾನು ನಿಮ್ಗೆ ತಿಳಿಸ್ಬೇಕು. ಸರ್, ಎಸ್, ನನಗೊಂದು ವಿಷಯ ನೆನಪು ಬರ್ತಾ ಇದೆ ಸರ್. ಅದು ನಿಮ್ಗೆ ಪ್ರಯೋಜನ ಆದ್ರೂ ಆಗ್ಬೋದು. ಏನದು? ಮಿಸ್ಟರ್ ಬಾಲಕೃಷ್ಣ ಹೇಳ್ತಾ ಇದ್ರು ಸರ್, ನಾನೊಬ್ಬ ದೊಡ್ಡ ಮನುಷ್ಯನ ಮುಖವಾಡ ತೆಗಿತೀನಿ ಅಂತ. ಆದ್ರೆ ಆ ಮನುಷ್ಯ ಜನಗಳ ಎದುರುಗಡೆ ದೊಡ್ಡ ಧರ್ಮಾತ್ಮ ಅಂತ ತೋರ್ಸ್ಕೊತಿದ್ದಾನಂತೆ ಸರ್. ನಿಜ ಜೀವನದಲ್ಲಿ ಅವನೊಬ್ಬ ದೊಡ್ಡ ಸ್ಮಗ್ಲರ್ ಅಂತೆ ಸರ್. ಆ ವ್ಯಕ್ತಿ ಹೆಸರು? ಅವರು ನನಗೆ ಹೇಳಿಲ್ಲ ಸರ್. ಅವರು ನನ್ನ ಕೆಲಸ ಇನ್ನೂ ಪೂರ್ತಿ ಆಗಿಲ್ಲ ಅಂತ ಹೇಳಿದ್ರು. ಆಯ್ತು, ಥ್ಯಾಂಕ್ ಯು. ಬರ್ತೀನಿ ಸರ್. ಓಕೆ. ಮಿಸ್ಟರ್ ನಾಗೇಗೌಡ, ಎಸ್ ಸರ್. ಇನ್ ಮುಂದೆ ಈ ವಿಷಯ ಪೂರ್ತಿ ನಿಮಗೆ ಸೇರಿದೆ. ಓಕೆ? ಎಸ್ ಸರ್. ಹಲೋ ಪಾರ್ಟಿ, ನಿನ್ ನಾಯಿ ಹೇಗಿದೆ? ಅಲ್ಲಿ ಕಬಡ್ಡಿ ಮಗನೇ, ನನ್ನ ನಾಯಿ ಸಾಧಿಸ್ಬಿಟ್ಟು ನನ್ನ ಎದುರ್ಸಕ್ ನೋಡ್ತಿದ್ಯಾ? ನಿನ್ಗೆ ಯಾರು ಹೆದರ್ಸಿದ್ದಾರೆ ಪಾರ್ಟಿ? ನಾನು ಕೇಳ್ತಿರೋದು ಆ ಕಾಗದ ಚೂರು.
ಅದು ಸಾದಾ ಸೀದಾ. ರಾಸ್ಕಲ್, ನಿನಗೆ ಆ ಕಾಗದ ಚೂರು ಸಿಗಲ್ಲ. ಏ ಪಾರ್ಟಿ, ಹಾಗಾದ್ರೆ ನಿನಗೂ ಸರಿಯಾದ ಬುದ್ಧಿ ಕಲಿಸ್ಬೇಕಾಗತ್ತೆ. ನನ್ನ ಮಗನೇ, ಅದೇನ್ ಬುದ್ಧಿ ಕಲಿಸ್ತೀಯ ನಾನು ನೋಡ್ಕೊತೀನಿ. ನೋಡು ಪಾರ್ಟಿ, ಒಂದು ಮುಖ್ಯವಾದ ವಿಷಯ ಹೇಳೋಕೆ ಮಾಡ್ಬಿಟ್ಟೆ. ನೀನು ಸುಂದರವಾದ ಹೆಂಡತಿ ಇದ್ದಾಳೆ, ಮುದ್ದಾದ ಮಗು ಇದೆ. ಒಂದು ಕಾಗದ ಚೂರಿಗೋಸ್ಕರ ಆ ಪಾರ್ಟಿ ಪ್ರಾಣ ಯಾಕೆ ಬಲಿ ಕೊಡ್ತೀಯ? ನೋಡು, ನಾಳೆ ಸಂಜೆ 4 ಗಂಟೆಗೆ ಸರಿಯಾಗಿ ಬೋಸ್ ರೋಡ್ ಕಾರ್ನರ್ ಹತ್ರ ಬರಬೇಕು. ಬರಲೇಬೇಕು, ಇಲ್ಲಾಂದ್ರೆ ನಾಯಿ ಆದ್ಮೇಲೆ ನೆಕ್ಸ್ಟ್. ಗುಡ್ ಲಕ್. ಹಲೋ ಹಲೋ ಹಲೋ. ಏನಾಯ್ತು ಆನಂದ್? ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ? ನನ್ನ ಹತ್ರನೂ ಮುಚ್ಚಿಡ್ಬೇಕಾ? ಅದೇನ್ ಹೇಳಿ ಆನಂದ್. ಅದೇ ಆ ಬಾಸ್ಟರ್ ಯಾರು? ನಿನ್ನೆ ರಾತ್ರಿ ಮರ್ಡರ್ ಮಾಡಕ್ ಪ್ರಯತ್ನ ಪಡ್ತಾ ಇದ್ನಲ್ಲ ಆ ಪಾಪಿ. ಬೀದಿಲಿ ಬಿದ್ದು ಸಾಯ್ತಾ ಇದ್ದವನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ತಪ್ಪತ್ತೆ. ಅಕಸ್ಮಾತ್ ಅವ್ನು ಬದುಕ್ಬಿಟ್ಟು ತನ್ನನ್ನು ಕೊಲೆ ಮಾಡಕ್ ಪ್ರಯತ್ನ ಪಟ್ಟು ನಿಂತವನಂತ ಹೇಳ್ಬಿಟ್ರೆ ನನ್ನ ಮೇಲೆ ಸೇಡ್ ತೀರ್ಸ್ಕೊತಾನಂತೆ ಈ ಬಾಸ್ಟರ್. ಈಗ ಈ ಗಳಿಗೆಯಿಂದ ಇನ್ನು 3 ದಿನದೊಳಗಾಗಿ ನಿಮ್ಮ ಭಾಗಕ್ಕೆ ಕಂಟಕಪ್ರಾಯವಾಗಿ ಕಾಣ್ತಾ ಇದೆ. ಅನೇಕ ದುರ್ಘಟನೆಗಳು ನಡೆಯೋ ರೀತಿಯೂ ಇದೆ. ಏನ್ ಮಾಡ್ತಿದ್ದೀರಾ? ಬೇಡಿ ಆನಂದ್, ಬೇಡಿ. ನೀವು ಪೊಲೀಸಿಗೆ ಫೋನ್ ಮಾಡಿದ್ರಿ ಅನ್ನೋ ವಿಷಯ ಗೊತ್ತಾಗ್ಬಿಟ್ರೆ ಆ ಪಾಪಿ ನಮ್ಗೆ ಶತ್ರು ಆಗ್ಬಿಡ್ತಾನೆ. ನಾವು ತಿಳಿಸ್ತಾ ಇದ್ರೆ ನಮಗ್ ಸ್ನೇಹಿತ ಆಗ್ಬಿಡ್ತಾನ. ಇವತ್ ನಮ್ ನಾಯಿನ್ ಕೊಂದ, ನಾಳೆ ನಮ್ಮನ್ನೆಲ್ಲ ಕೊಂದ್ಬಿಡ್ತಾನ. ನನ್ಗೆ ಯಾಕೋ ಭಯ ಆಗ್ತಾ ಇದೆ ಆನಂದ್. ಎದಕ್ಕೆ ಬೇಡ ಸರ್? ಹಲೋ, ದಯಾನಂದ್ ಅಂತ ಮಾತಾಡೋದು, ಪೊಲೀಸ್ ಸ್ಟೇಷನ್. ಸರ್, ಒಳಗಡೆ ಕರ್ಕೊಂಡು ನೋಡಿದ್ರ ಮಿಸ್ಟರ್ ದಯಾನಂದ್, ಇಷ್ಟೆಲ್ಲ ನಿಮ್ಮಿಂದಲೇ ಆಗಿತ್ತು. ನಿಂದನ? ಹೌದು, ನಿಮ್ಮಿಂದಲೇ. ಆ ಕೊಲೆಗಾರ ನಿಮ್ಗೆ ಫೋನ್ ಮಾಡ್ದ, ಅವನು ನಿಮ್ಮನ್ನು ಹೆದರ್ಸ್ದ. ಆದ್ರೂ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಟ್ರಿ. ನಮಗೊಂದು ಫೋನ್ ಮಾಡಬಾರ್ದಾಗಿತ್ತ? ಚಚೆ, ಬಹಳ ತಪ್ಪು ಮಾಡ್ಬಿಟ್ರಿ ಮಿಸ್ಟರ್ ದಯಾನಂದ್, ಬಹಳ ತಪ್ಪು ಮಾಡ್ಬಿಟ್ರಿ. ನಾನು ಫೋನ್ ಮಾಡಿದ್ರೆ ತಾನೇ ನೀವೇನ್ ಮಾಡ್ತಿದ್ರಿ ಇನ್ಸ್ಪೆಕ್ಟರ್? ನಿಮ್ ಫೋನ್ ಟ್ಯಾಪ್ ಮಾಡ್ತಾ ಇದ್ವಿ. ಆ ಕೊಲೆಗಾರ ಎಲ್ಲಿಂದ ಫೋನ್ ಮಾಡ್ದ ಅಂತ ಪತ್ತೆ ಹಚ್ತಾ ಇದ್ವಿ. ಅದಕ್ಕೆ ಅಂತಲೇ ಪತ್ತೆದಾರಿಲಿ ಇದಕ್ಕೆಲ್ಲ ಬಹಳ ದಾರಿ ಇದೆ ಮಿಸ್ಟರ್ ದಯಾನಂದ್. ಬಟ್ ನೀವು ನಮಗೆ ಕೋಆಪರೇಟ್ ಮಾಡಲಿಲ್ಲ. ಎಲ್ಲ ಹಾಳು ಮಾಡ್ಬಿಟ್ರಿ, ಎಲ್ಲ ಹಾಳು ಮಾಡ್ಬಿಟ್ರಿ. ಐ ಆಮ್ ಸಾರಿ ಇನ್ಸ್ಪೆಕ್ಟರ್. ಸಾರಿ ಹೇಳಿದ್ರಿ ಅಂತ ಸತ್ತಿರೋ ನಾಯಿ ವಾಪಸ್ ಬರುತ್ತೇನ್ರಿ? ಏನೋ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು, ಆ ಬಿಸ್ಕತ್ನ ನಾಯಿ ತಿಂತು. ಅಕಸ್ಮಾತ್ ಏನಾದ್ರೂ ಆ ಬಿಸ್ಕತ್ನ ಮಗು ತಿಂದ್ಬಿಟ್ಟಿದ್ರಿ ಏನ್ರಿ ಗತಿ? ಇನ್ಸ್ಪೆಕ್ಟರ್, ನಾವು ನನಗೆ ಗೊತ್ತು ಮಿಸ್ಟರ್ ದಯಾನಂದ್, ಪ್ರತಿಯೊಬ್ಬ ಮನುಷ್ಯನಿಗೂ ದಿಢೀರಂತ ಇಂಥ ಸಮಸ್ಯೆಗಳು ಬಂದಾಗ ಎಂಥವನಾದ್ರೂ ಹೆದರ್ಬಿಡ್ತಾನೆ. ಅಂಥ ಸಮಯದಲ್ಲಿ ಧೈರ್ಯ ತಂದ್ಕೋಬೇಕು. ಆಲ್ ರೈಟ್, ಆಗಿದ್ದಾಯ್ತು. ಇನ್ನು ಮುಂದಾದ್ರೂ ಸ್ವಲ್ಪ ಎಚ್ಚರಿಕೆ ಆಗಿರಿ. ನೀವೇನ್ ಯೋಚನೆ ಮಾಡಬೇಡಿ ಸರ್. ಚಿಟ್ಕೆ ಹೊಡಿಯೋದ್ರೊಳಗಾಗಿ ಆ ಕೊಲೆಗಾರ ನಾನು ಹಿಡಿದಾಕ್ಬಿಡ್ತೀನಿ. ಏಯ್, ನಿಮ್ಮ ಕೆಲಸನ ನೀವು ಸರಿಯಾಗಿ ಮಾಡ್ರಿ. ಎಸ್ ಸರ್. ಮಿಸ್ಟರ್ ದಯಾನಂದ್, ಒಂದು ಗ್ಲಾಸ್ ನೀರು ಕೊಡ್ತೀರಾ? ಸರ್, ಹಾಗೆ ನನಗೂ ಒಂದು ಲೋಟ ನೀರು ತನ್ನಿ. ರೇ ಆಂಜನಪ್ಪ, ಎಸ್ ಸರ್. ನಾನು ಏನ್ ಕೆಲಸ ಮಾಡ್ತೀನೋ ನೀವು ಅದನ್ನೇ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದಿರೇನ್ರಿ? ಪ್ರಮೋಷನ್ಗೋಸ್ಕರ ನಿಮ್ಮನ್ನೇ ಫಾಲೋ ಮಾಡ್ತಾ ಇದ್ದೀನಿ ಸರ್. ಓಹೋ, ಹಾಗಾದ್ರೆ ಒಂದು ಕೆಲಸ ಮಾಡಿ. ಏನ್ ಸರ್? ನಾಯಿ ತಿಂದು ಉಳಿದಿದ್ದು ಒಂದು ಬಿಸ್ಕೆಟ್ ಇದೆ. ಇದ್ರಲ್ಲಿ ಅರ್ಧ ನಾನ್ ತಿಂತೀನಿ, ಇನ್ನ ಅರ್ಧ ನೀವು ತಿನ್ನಿ. ಅಯ್ಯೋ ಬೇಡಿ ಸರ್, ಇಲ್ಲಿ ಸರ್ವಿಸ್ ಕ್ಲೋಸ್ ಆಗಿ ಮೇಲಿನ ಸರ್ವಿಸ್ ಮಾಡಕ್ ಹೋಗ್ಬೇಕಾಗುತ್ತೆ ಸರ್. ಶಟ್ ಅಪ್.
ಚಂದು ಬಂಗಾರ, ಚಂದು ಏನ್ರಿ ಇದು ತೆಗಿರಿ ಕಾಲ್ನ? ಯಾಕೆ ತೆಗಿಬೇಕಲ್ಲ? ನನಗೇನು ಲೈಸೆನ್ಸ್ ಇಲ್ವಾ? ಕುತ್ತಿಗೆನಲ್ಲಿ ನಾನು ಕಟ್ಟಿರೋ ತಾಳಿ ಹೊಳಿತಾ ಇದೆ, ಬೇಕಾದ್ರೆ ನೋಡ್ಕೋ ಪ್ರೂಫ್ನ. ನೀವ್ ಕಟ್ಟಿರೋ ತಾಳಿನೂ ಇದೆ, ಜೊತೆಗೆ ಚಂದನೂ ಇದ್ದಾನೆ. ಏನಪ್ಪ ನಿನಗಿನ್ನ ನಿದ್ದೆ ಬರ್ಲಿಲ್ವಾ? ನನಗೆ ಸ್ವಲ್ಪ ಕೆಲಸ ಇದೆಯಪ್ಪ, ನೀನು ಹೋಗಿ ಮಲ್ಕೋ. ಜೂಲಿ, ಅವನಿಗಿನ್ನ ನಿದ್ದೆ ಬಂದಿಲ್ಲ. ಅವನಿಗೂ ನಿದ್ದೆ ಬರುತ್ತೆ, ನಿನಗೂ ನಿದ್ದೆ ಬರುತ್ತೆ, ನನಗೂ ನಿದ್ದೆ ಬರುತ್ತೆ. ಸ್ವಲ್ಪ ಇರಿ ನೋಡು, ಚಂದು ನಿದ್ದೆ ಬರ್ತಾ ಇದೆ, ಕರ್ಕೊಂಡು ಮಲ್ಕೋ. ಗುಡ್ ನೈಟ್ ಚಂದು. ಗುಡ್ ನೈಟ್ ಚಂದು. ಜೂಲಿ, ಮಗು ಜೊತೆ ನೀನು ಮಲ್ಕೋ, ಊಟ ನಾನೇ ರೆಡಿ ಮಾಡ್ಕೊಳ್ತೀನಿ. ಹೌದೌದು, ನೀನು ಮಗು ಜೊತೆ ಮಲ್ಕೋ, ಅಮ್ಮ ಅವರ ಊಟ ರೆಡಿ ಮಾಡ್ತಾರೆ, ಊಟನ ರೆಡಿ ಮಾಡ್ತಾರೆ. ಬರ್ತಾ ನೀವು ತುಂಬಾ ಕೆಟ್ಟೋದ್ರಿ. ಕೆಟ್ಟೋದೆ ಅಂದ್ರೆ ಏನು? ಅಲ್ರಿ, ಮಗು ಎದುರಿಗಿದ್ದಾಗ್ಲೂ ನನ್ನ ನೋಡಿದ್ರೆ ಒಳ್ಳೆ ತಿಂಡಿ ಕಂಡು ಹಾಗಾಡ್ತಿರಲ್ಲ. ಹೊರಗಡೆ ಹೋಗಿ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ಕೊಂಡು ಮನೆಗೆ ಬರೋ ಗಂಡನಿಗೆ ಹೆಂಡತಿ ತಾನೆ ಒಳ್ಳೆ ತಿಂಡಿ. ಜೂಲಿ ಬರ್ತಾಳ್ರಿ. ಅವ್ರ ಅಮ್ಮ ಬರ್ಲಿ, ಬರ್ತಾಳೆ, ನೋಡ್ತಾಳೆ, ಹೋಗ್ತಾಳೆ. 100% ಪೋಲಿ ಆಗ್ತದೆ. ನೀನು ಅಷ್ಟೇ 100% ಲಡ್ಡು ಆಗ್ತದೆ. ನಿಮ್ಗೆ ಜ್ಞಾಪಕ ಇದೆಯಾ? ನೀವು ಕೆಲ್ಸಕ್ಕೆ ಸೇರಿ ನಾವ್ ಈ ಮನೆಗ್ ಬಂದು 3 ವರ್ಷ ಆಗಿ 4ನೇ ವರ್ಷ ರನ್ನಿಂಗ್. ಹೌದು, 4 ವರ್ಷ ಆದ್ರೆ ಈಗೇನು ಮರ್ತ್ಬಿಟ್ರಾ? ಅಯ್ಯೋ, ಏನ್ರಿ ಇದು? ಲೈಟ್ ಎಲ್ಲ ಹುಟ್ಟೋಯ್ತು. ಒಳ್ಳೆದಾಯ್ತು, ಬಾ. ಅಯ್ಯಯ್ಯೋ, ಅಲ್ಲಿ ನೋಡ್ರಿ ಏನೋ ಗಲಾಟೆ ನಡೀತಾ ಇದೆ. ಲೈಟ್ ಹೋದ್ರು ಗಲಾಟೆ, ಲೈಟ್ ಇದ್ರು ಗಲಾಟೆ, ಒಳ್ಳೆ ತೊಂದ್ರೆ ಮೇಲೆ ತೊಂದ್ರೆ ನನಗೆ. ವಾಚ್ಮನ್, 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 ಏನಾಗಿದೆ? ಯಾವನೋ ಫೀಸ್ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್. ಫ್ಯೂಸ್ ಕಿತ್ಕೊಂಡೋಗಿದ್ದಾನ? ಹೇಗೆ ಸಾಧ್ಯ? ಒಂದ್ ಫ್ಯೂಸ್ ಕದಿಯಕ್ಕೆ ಯಾರು ಬರ್ತಾರೆ? ಫೀಸ್ ಕ್ಯಾರಿಯರ್ ತರ ಕಳ್ಸಿದ್ದೀನಿ, ಬಂದ ತಕ್ಷಣ ರೆಡಿ ಮಾಡ್ಬಿಡ್ತೀನಿ ಸರ್. ಓಕೆ. ಏನಾಯ್ತು ಹೇಳು, ಏನಾಯ್ತು ಹೇಳು ಸರ್, ಏನಾಯ್ತು ಹೇಳು. ಯಾರೋ ಒಬ್ಬ ಕತ್ಲಲ್ಲಿ ನನ್ ಕತ್ತಿಗೆ ಸಾಯ್ಸೋದ. ಹನ್ನೆರಡು ಚಾಕು ಇತ್ತಲ್ಲ, ನನ್ ಕೈ ಸಿಕ್ತು, ಅದನ್ನ ತೊಡಗ್ ಸರಿಯಾಗಿ ಬಿಟ್ಬಿಟ್ಟೆ. ಎಲ್ಲೆಲ್ಲೋ ಹೋದ. ಯಾವ್ದು ಕಳ್ಳ ಬಂದು ನನಗೆ ಡ್ಯಾಶ್ ಹೊಡೆದು ಚಾಕು ನನ್ ಕೈ ಕೊಟ್ಬಿಟ್ಟೆ. ಈ ಕಡೆ ಓಡೋದು.
ಮಾತು ಕೇಳಿ ನಾನು ಕೇಳಲ್ಲ ಸರ್. ನೀನ್ ಬಿಟ್ಬಿಡ್ಬೇಕಾ? ನಡು ಬೀದಿಲಿ ಒಬ್ಬನ್ ಚಾಕುಯಿಂದ ಹತ್ತಿದೆ. ನನ್ನ ನಾಯಿ ಸಾಯಿಸಿದೆ. ಇವತ್ತು ಜ್ಯೂಸ್ ಕಿತ್ತು ನನ್ನ ಹೆಂಡತಿ ಕೊಲೆ ಮಾಡಕ್ ಬಂದಿದ್ಯಾ? ಬಿಡ್ರಿ ನನ್ನ. ಇವನಿಂದ ಎಷ್ಟು ಚಿತ್ರಹಿಂಸೆ ಅನುಭವಿಸಿದ್ರಿ ಅಂತ ನನಗೆ ಗೊತ್ತು. ನೀವ್ಯಾರ ಇವನ್ನ ಬಿಡೇನಕ್ಕೆ? ನಾವ ಇಲ್ಲೇ ನೈಟ್ ಡ್ಯೂಟಿ ಮಾಡ್ತಿರೋ ಸೇಡಿಗಳು. ಈ ಕಳ್ಬಡ್ಡಿ ಮಗ ಇಲ್ಲಿ ಬಾಯ್ ಬಿಡಕ್ಕಿಲ್ಲ ಸರ್. ಸ್ಟೇಷನ್ ಕರ್ಕೊಂಡೋಗಿ 4 ಬಿಗಿದ್ರೆ ತಾನೇ ಬಾಯ್ ಬಿಡ್ತಾನೆ. ನೋಡಿಮ್ಮ, ನಿಮ್ಮ ಕೈಗೆ ಚಾಕು ಕೊಟ್ಟು ಓಡೋದನ್ನು ಯಾರು ಅಂತ ಇವರಲ್ಲಿ ಗುರುತು ಹಿಡಿತೀರಾ? ಅಂದ್ಹಾಗೆ ನಾನು ಅವನು ಗುರ್ತು ಹಿಡಿದು ಬಿಟ್ರೆ, ಅವ್ನು ನನ್ನನ್ನು ಗುರ್ತಿಟ್ಕೊಂಡು ನನ್ನನ್ನು ಸಾಯಿಸೋಕ್ ಪ್ರಯತ್ನ ಪಟ್ರೆ? ನೀವೇನು ಹೆದರ್ಕೋಬೇಡಿಮ್ಮ. ಧೈರ್ಯವಾಗಿ ಅವನು ಯಾರು ಅಂತ ತೋರಿಸಿ. ಧೈರ್ಯವಾಗಿ ಹೇಳಿಮ್ಮ ಯಾರು ಅಂತ. ನೋಡಿ ಇವ್ರನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಬಿಟ್ ಬಾ. ನಾನ್ ನನ್ನ ಅದೃಷ್ಟಕ್ಕೆ ಥ್ಯಾಂಕ್ಸ್ ಹೇಳ್ಕೋಬೇಕು ಇನ್ಸ್ಪೆಕ್ಟರ್. ಅದಕ್ಕೆ ಎಲ್ಲ ಟೆನ್ಷನ್ ಕಡಿಮೆ ಆಯ್ತು. ನೋಡಿ, ಮನೇಲಿ ನಿಮ್ ಮಿಸಸ್ಗೆ ಧೈರ್ಯ ಹೇಳಿ. ಅಪರಾಧಿ ಸಿಕ್ಬಿಟ್ಟ ಇನ್ಮೇಲೆ ಏನು ಯೋಚನೆ ಮಾಡಬೇಡಿ ಅಂತ ಮೊದಲು ಹೇಳ್ತೇನೆ. ನನ್ನ ಬಲ ಇನ್ಸ್ಪೆಕ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸರ್ ಸರ್, ಒಂದು ನಿಮಿಷ ಸರ್. ಸರ್, ನಾನೀಗ ಬರೀ ಕಳ್ಳ ಅಲ್ಲ ಸರ್, ಕೊಲೆ ಮಾಡಿದ ಅಪರಾಧಿ. ಇದ್ರಲ್ಲಿ ನಿಜ ಎಷ್ಟು ಸುಳ್ಳೆಷ್ಟು ಅನ್ನೋದು ಆ ದೇವರೇ ಬಲ್ಲ. ಸರ್, ನನ್ನನ್ನು ತಪ್ಪಾಗಿ ತಿಳ್ಕೋಬೇಡಿ ಸರ್. ನೀವು ಜಾಮೀನು ಕೊಟ್ಟು ನನ್ನನ್ನು ಬಿಡಿಸಿ ಅಂತ ನಾನು ಕೇಳ್ತಾ ಇಲ್ಲ ಸರ್. ಮತ್ತೆ ಏನಾಗ್ಬೇಕು ನಿನಗೀಗ? ಸರ್, ನಾಳೆ ನನ್ನ ಮಗಳ ಮದುವೆ, ಮಂಗಳಸೂತ್ರಕ್ಕೆ ಹಣ ಹೊಂದಿಸ್ಬೇಕು ಅಂತ ಮನೆ ಬಿಟ್ಟು ಹೊರಟೆ. ಸ್ವಲ್ಪ ತಪ್ಪಜ್ಜೆ ಇದ್ದೆ ನಿಜ, ಆದ್ರೆ ಈಗ ಸಿಗಾಕೊಂಡ್ಬಿಟ್ಟೆ. ಸರ್, ದಯವಿಟ್ಟು ನೀವು ನಮ್ಮ ಮನೆಗೆ ಹೋಗಿ ತಾಯಿಲು ತಪ್ಪಲಿ ನನ್ನ ಮಗಳಿಗೆ ಒಂದು ಮಾತು ಹೇಳಿ ಸರ್. ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ನಿಮ್ಮಪ್ಪ ಊರಿಂದ ಆಚೆ ಹೋದಾಗ ನೀವು ಹೋಗಿ ಹೇಳ್ತಾ ಇದ್ರೆ ನನ್ನ ಮಗಳ ಮದುವೆ ನಿಂತೋಗುತ್ತೆ ಸರ್, ನಿಂತೋಗುತ್ತೆ. ಮನೆಯಲ್ಲಿ ನಿನ್ನ ಹೆಸರೇನು? ನನ್ನ ಹೆಸರು ಕೃಷ್ಣಪ್ಪ ಅಂತ. ನನ್ನ ಮಗಳ ಹೆಸರು ಸರಸ್ವತಿ. ಮನೆ ನಂಬರ್ 16, RLL ಬೀದಿ, ಶ್ರೀರಾಮ್ಪುರ. ಸರ್, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಸರ್, ನನ್ನ ಅಡ್ರೆಸ್ ಪೊಲೀಸರಿಗೆ ಮಾತ್ರ ತಿಳಿಸ್ಬೇಡಿ ಸರ್. ಯಾಕೆಂದ್ರೆ ನಿಮ್ಗೆ ಗೊತ್ತಿದೆ, ಒಬ್ಬ ಬಡವನ ಮಗಳು ಇನ್ನೊಬ್ಬರ ಮನೆ ಸೊಸೆ ಆಗ್ಬೇಕಾದ್ರೆ ಎಷ್ಟು ಗಂಡಾಂತರ ಇದೆ ಅಂತ. ಈಗ ಮುಖ್ಯ ಅತಿಥಿಗಳು, ನೀತಿವಂತರು, ಧರ್ಮಾತ್ಮರು ಹಾಗೂ ಕರ್ನಾಟಕ ರತ್ನರಾದ ಶ್ರೀ ಕರುಣಾಕರರು ನಮ್ಮ ಸಂಘದ ಬಗ್ಗೆ ತಮ್ಮನ್ನು ಉದ್ದೇಶಿಸಿ 4 ಹಿತವಚನಗಳನ್ನು ಮಾತನಾಡಲಿದ್ದಾರೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಶುಭ ಸಂದರ್ಭ ನನಗೆ ಬಹಳ ಸಂತೋಷ ಉಂಟು ಮಾಡಿದೆ. ಯಾಕೆ ಅಂದ್ರೆ ಇತ್ತೀಚೆಗೆ ಕನ್ನಡ ನಾಡಿನಲ್ಲಿ ಎಲ್ಲಾ ಕಡೆಯಲ್ಲೂ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಕನ್ನಡ ನಾಡಿನಲ್ಲಿ
ಕನ್ನಡದ ಅಭಿಮಾನ ಶಾಶ್ವತವಾಗಿ ಉಳಿಸುವಂತ ಪಾರ್ಟಿಗಳು ಈ ನಗರದಲ್ಲಿ ಕನ್ನಡ ಸಂಘ ಸಾಧಿಸಿ ಚಾಚು ತಪ್ಪದೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇರತಕ್ಕಂಥ ಸ್ವಾಮಿ ಆಗಿರುವಂತಹ ಪಾರ್ಟಿಯವರಿಗೆ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಿದ್ರೂ ಸಾಲದು. ಕನ್ನಡ ನಾಡಿನ ಪಾರ್ಟಿ ಎಲ್ಲೇ ಇರಲಿ, ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಅಭಿಮಾನ ಮುಖ್ಯ. ಮುಂದೆ ಹುಟ್ಟತಕ್ಕಂಥ ಪ್ರತಿ ಕನ್ನಡ ಪಾರ್ಟಿ ದೇಶಕ್ಕೋಸ್ಕರವಾಗಿ ದುಡಿಬೇಕು. ಈ ಪಾರ್ಟಿಗೆ ಅಂದ್ರೆ ನನಗೆ ಕರ್ನಾಟಕ ರತ್ನ ಅಂತ ಬಿರುದು ಕೊಟ್ಟಿರೋದ್ರಿಂದ ಅದನ್ನು ಉಳಿಸ್ಕೋಬೇಕು. ಏನಾಯ್ತು? ಇವನೇ ನನ್ನ ಮಗನ ಎತ್ಕೊಂಡೋಗಿರೋದು. ಏನ್ ಹೇಳ್ತಾ ಇದ್ದೀರಾ ನೀವು? ಸೆಕ್ಟರ್ ನನ್ನ ನಂಬಿ ಪಾರ್ಟಿ ಇವನ್ ಧ್ವನಿ ನನಗೆ ಚೆನ್ನಾಗಿ ಇವನು ಯಾವಾಗಲೂ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಪಾರ್ಟಿ ಪಾರ್ಟಿ ಅಂತ ಸೇರಿಸ್ತಾನೆ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ನನ್ನ ಕರೆಸಿ ಗೌರವಿಸೋದಕ್ಕೋಸ್ಕರವಾಗಿ ಸೌಮ್ಯಾದಿಗಳು ಅವ್ರಿಗೂ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಗುಡ್ ಲಕ್. ಇವನೇ ಅವನು ಇನ್ಸ್ಪೆಕ್ಟರ್, ಇವನೇ ಅವನು. ದಯಾನಂದ್ ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ದೀರಿ? ನಮ್ಮ ದೇಶದ ಅತ್ಯಂತ ಶ್ರೀಮಂತರಲ್ಲಿ ಅವರು ಒಬ್ರು. ಅವರಿಗೆ ಕರ್ನಾಟಕ ರತ್ನ ಅಂತ ಬಿರುದು ಕೊಟ್ಟಿದ್ದಾರೆ. ಅವರ ಹೆಸರು ಕರುಣಾಕರ ಅಂತ. ಇನ್ಸ್ಪೆಕ್ಟರ್ ದಯಾನಂದ್ ನೋಡಿ, ಮಾತಿಗೆ ಪಾರ್ಟಿ ಅಂತ ಹೇಳಿದ ಕ್ಷಣಕ್ಕೆ ಅವರ ಮೇಲೆ ಅನುಮಾನ ಪಡಕ್ ಸಾಧ್ಯ ಇಲ್ಲ. ಅದು ಅಲ್ಲದೆ ಕಾನೂನು ಪ್ರಕಾರ ಅವರೇ ಅಪರಾಧಿ ಅಂತ ಹೇಳೋಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಇನ್ಸ್ಪೆಕ್ಟರ್, ನಿಮ್ ಕಾನೂನು ಆಧಾರ ಅಂತ ಕೈ ಕಟ್ಕೊಂಡು ಕೂತಿದ್ರೆ ನನ್ನ ಮಗು ನನಗೆ ಸಿಗೋದಿಲ್ಲ. ನಿಮ್ಗೂ ನಿಮ್ ಕಾನೂನಿಗೂ ದೊಡ್ಡ ನಮಸ್ಕಾರ. ನನಗ್ ಬೇಕಾಗಿದ್ದ ನನ್ನ ಮಗು ಚಂದು. ದಯಾನಂದ್ ದಯಾನಂದ್ ಕರುಣಾಕರ್ ಅವರಿಗೆ ಕರುಣಾಕರ್ ಅವರಿಗೆ ಕರುಣಾಕರ್ ಅವರಿಗೆ ಕರುಣಾಕರ್ ಅವರಿಗೆ ಜಿಂದಾಬಾದ್ ಕರುಣಾಕರ್ ಅವರಿಗೆ ಜಿಂದಾಬಾದ್ ಕರುಣಾಕರ್ ಅವರಿಗೆ ಜಿಂದಾಬಾದ್ ಕರುಣಾಕರ್ ಅವರಿಗೆ ಜಿಂದಾಬಾದ್ ಕರುಣಾಕರ್ ಅವರಿಗೆ. ಕರ್ನಾಟಕ ರತ್ನ ಅಲ್ಲ ನೀನು, ಕೊಲೆ ಮೇಲೆ ಕೊಲೆ ಮಾಡೋ ಬಾಸ್ಟರ್ಡ್ ನೀನು. ಈಗ ನೀನು ನಿಜ ಹೇಳಿದ್ರೆ ನಿನ್ನ ನಾನು ಜೀವ ಸಹಿತ ಬಿಡಲ್ಲ. ನನ್ನ ಮಗುವಲ್ಲಿ ಹೇಳು, ನನ್ನ ಮಗುವಲ್ಲಿ ಹೇಳು ಹೇಳು ಹೇಳು. ಇನ್ಸ್ಪೆಕ್ಟರ್ ಬಿಡಿಲ್ಲ. ಇವನೇ ನನ್ನ ಮಗನ ಇನ್ಸ್ಪೆಕ್ಟರ್, ನಿಮಗೆ ಗೊತ್ತಿಲ್ಲ ಬಿಡಿ. ಇವನೇ ಕೊಲೆಗಾರ. ಇನ್ಸ್ಪೆಕ್ಟರ್ ಬಿಡಿಲ್ಲ. ಇವನೇ ಕೊಲೆಗಾರ. ವೆರಿ ಸಾರಿ ಕರ್ನಾಟಕ ಅವರೇ, ಅವರು ಮಗು ಕಳ್ಕೊಂಡಿದ್ದಾರೆ, ಅದಕ್ಕೆ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ. ದಯವಿಟ್ಟು ಏನು ತಿಳ್ಕೊಬೇಡಿ ಪ್ಲೀಸ್. ಕ್ಷಮಿಸಿ ಕರುಣಾಕರ್, ತಮಗೆ ಹೀಗಾಗಬಾರ್ದಾಗಿತ್ತು. ಯಾವನೊಬ್ಬರ ಹುಟ್ಟಿನಿಂದ ನಮ್ಮ ಕಾರ್ಯಕ್ರಮ ಸಮಾರಂಭ ಹೀಗಾಗಿ ಹೋಯಿತು. ಇನ್ವಿಟೇಷನ್ ಕಾರ್ಡ್ ಬಂದುಕೊಂಡು ಎಲ್ಲ ಸರಿಯಾಗಿ ವ್ಯವಸ್ಥೆ ಮಾಡಿದ್ದೆ. ದಯಮಾಡಿ ಕ್ಷಮಿಸಬೇಕು. ಇಟ್ಸ್ ಆಲ್ ರೈಟ್. ಆ ಪಾರ್ಟಿಗೂ ಈ ಪಾರ್ಟಿಗೂ ಏನ್ ಸಂಬಂಧ ನನಗೊಂದು ಅರ್ಥನೇ ಆಗ್ತಾ ಇಲ್ವಲ್ಲ. ಇರ್ಲಿ, ಡೋಂಟ್ ವರಿ, ನಾನು ಬರ್ತೀನಿ. ಆಯ್ತು. ಹಣ್ಣು ಚಾಕು ಇತ್ತಲ್ಲ, ಅದನ್ನ ಕೈ ಸಿಕ್ತು, ಅದನ್ನ ಸುಡಕ್ ಸರಿಯಾಗಿ ಬಿಟ್ಬಿಟ್ಟೆ. आपको फोन आ गया? यस. ಹಲೋ, ಇನ್ಸ್ಪೆಕ್ಟರ್ ನಾಗೇಗೌಡ ಮಾತಾಡ. ಹಲೋ, ಎಸ್.ಪಿ. ಸ್ಪೀಕಿಂಗ್. ಎಸ್ ಸರ್. ನೋಡಿ, ಆಸ್ಪತ್ರೆಯಲ್ಲಿರೋ ಬಾಲಕೃಷ್ಣ ಅವರಿಗೆ ಪ್ರಜ್ಞೆ ಬಂದಿದೆ. ಅವ್ರು ಹೇಳ್ತಾ ಇದ್ದಾರೆ ಆ ಕೊಲೆಗಾರ ಬೇರೆ ಯಾರೂ ಅಲ್ಲ ಅಂತ. ಕರ್ನಾಟಕ ರತ್ನ ಅಂತ ಬಿರುದು ಪಡೆದು ಮೆರಿತಾ ಇರೋ ಆ ಕರುಣಾಕರ. ಕರ್ನಾಟಕ ರತ್ನ. ಪ್ಲೀಸ್ ಅರೆಸ್ಟ್ ಹಿಮ್ ಇಮಿಡಿಯೇಟ್ಲಿ. ಎಸ್ ಸರ್.
ಹೋಗು ಬೇಗ ಹೋಗು. ನಮ್ಮ ಟ್ರೈನ್ ಹೋಗ್ತಾ ಇದ್ದಾರೆ, ನೀವು ಬೇರೆ ಟ್ರೈನಲ್ಲಿ ಬನ್ನಿ, ನಾ ಕಾರಲ್ಲಿ ಫಾಲೋ ಮಾಡ್ತೀನಿ. सिग्नल है साहब, आगे नहीं जैसे साहब, मैं क्या करूं? हमारे को पता नहीं, आगे बढ़ो।
ಮಿಸ್ಟರ್ ದಯಾನಂದ್, ನಿಮ್ಮನ್ನ ಎಷ್ಟು ಹೊಗಳಿದ್ರು ಸಾಕು, ನಿಮ್ಮ ಸಾಹಸ ನಿಜಕ್ಕೂ ಶ್ಲಾಘನೀಯ. ಏನ್ ಮಾಡಲಿ ನಾನು ಮನುಷ್ಯನಾಗಿ ಬಾಳೋದಕ್ಕೆ ಪ್ರಯತ್ನ ಪಟ್ಟೆ. ನಾ ತೊಟ್ಟು ಬಾಣ ನನಗೆ ಕಿರಿಬಾಣ.